ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ನಿರೀಕ್ಷೆಯ ವಾಕ್ಯ, ಈ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡುತ್ತೇನೆ. ಇಂದು ಶಿಲುಬೆಯ ಬಗ್ಗೆ ನಾವು ಧ್ಯಾನ ಮಾಡುವುದಕ್ಕಾಗಿ ದೇವರು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ ತೀತನಿಗೆ ಆ ಪುಸ್ತಕ 2ನೇ ಅಧ್ಯಾಯದ 14ನೇ ವಾಕ್ಯ. ದ ಬುಕ್ ಆಫ್ ಟೈಟಸ್ ಚಾಪ್ಟರ್ 2 ವರ್ಸಸ್ 14. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಆಮೇಲೆ ಕರ್ತನಾದಂಥ ಯೇಸು ಕ್ರಿಸ್ತನು ಯಾತಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದರ ಒಂದು ಅರ್ಥ ಕೊಡುವಂಥ ಆ ಉದ್ದೇಶಪೂರ್ವಕವಾದಂಥ ಅಂಶಗಳು ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನಂತ ನೋಡಬೇಕಾದ್ರೆ, ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ. ಇವತ್ತು ನೋಡ್ರಿ, ಅನೇಕ ಜನರು ಅಧರ್ಮದಲ್ಲಿ ಜೀವಿಸ್ತಿದ್ದಾರೆ. ಅಕ್ರಮ, ಅಪರಾಧಗಳು ಅಲ್ವಾ, ಎಷ್ಟೋ ವಿಧವಾದಂಥ ದೋಷಗಳು, ಪಾಪಗಳು, ಅನೀತಿಗಳಲ್ಲಿ ಜೀವಿಸ್ತಿದ್ದಾರೆ. ನಾವು ಕೂಡ ಒಂದು ದಿನ ಆ ರೀತಿಯಾಗಿ ನಾವು ಜೀವಿಸ್ತಿದ್ವಿ. ಪಾಪದ ಅಂಧಕಾರದಲ್ಲಿ, ಸೈತಾನನ ಪೀಡಿತದಲ್ಲಿ, ಮದ್ಯಪಾನಕ್ಕೂ ಮಾದಕ ವಸ್ತುಗಳಿಗೂ, ಸಿಗರೆಟ್ ಸೇದುವುದಕ್ಕೂ, ಅನೇಕ ವಿಧವಾದಂಥ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ವ್ಯಭಿಚಾರ, ಜಾರತ್ವ, ವೇಷಿತನ, ಬೈಬಲಲ್ಲಿರುವಂಥ ನಾನಾ ರೀತಿಯಾದಂಥ ಪಾಪಗಳ ಬಗ್ಗೆ ಬರೆಯಲ್ಪಟ್ಟಿರುವಂಥ ಅನೇಕ ಪಾಪಗಳನ್ನು ಬಾಯಿ ತೆರೆದರೆ ಸುಳ್ಳು, ಆ ರೀತಿಯಾಗಿ ನಾವು ಜೀವಿಸ್ತಿದ್ವಿ. ಯಾಕೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟ, ತನ್ನ ದೇಹವು ಮುರಿಯಲ್ಪಡಲು ಒಪ್ಪಿಸಿಕೊಟ್ಟ, ತನ್ನ ರಕ್ತವು ಸುರಿಯಲ್ಪಡಲು ಒಪ್ಪಿಸಿಕೊಟ್ಟ, ತನ್ನ ಪ್ರಾಣವನ್ನೇ ನಮಗೋಸ್ಕರ ಬಿಟ್ಟ? ಯಾಕಂತ ನೋಡಬೇಕಾದ್ರೆ, ಸಕಲ ಧರ್ಮದಿಂದ ವಿಮೋಚಿಸುವುದಕ್ಕೂ. ಎಲ್ಲ ಧರ್ಮದಿಂದ ನಾವು ಏನೆಲ್ಲ ತಪ್ಪು ಮಾಡಿದ್ದೀವಿ, ಅನೀತಿಯಾಗಿ ಅಧರ್ಮವಾಗಿ ನಡ್ಕೊಂಡಿದ್ದೀವಿ, ಅದು ಎಲ್ಲದರಿಂದ ನಮ್ಮನ್ನು ವಿಮೋಚಿಸುವುದಕ್ಕೆ ಕರ್ತನ್ ತನ್ನನ್ನು ಒಪ್ಪಿಸಿಕೊಟ್ಟ. ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮ್ಮನ್ನು ಒಪ್ಪಿಸಿಕೊಟ್ಟ. ಆಮೇಲೆ ಯಾಕೆ? ನಮ್ಮನ್ನು ಅಧರ್ಮದಿಂದ ವಿಮೋಚಿಸುವುದಕ್ಕೂ, ಅದು ಮಾತ್ರವಲ್ಲ, ನಮ್ಮನ್ನು ಪರಿಶುದ್ಧ ಜನಾಂಗವಾಗಿ, ತನ್ನ ಸ್ವಂತ ಸ್ವಕೀಯ ಜನರಾಗಿ ಮಾಡುವುದಕ್ಕೂ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ನೀವು ಹುಡುಕುವಂಥ ನಿಮ್ಮ ದೇವರು ನಿಮ್ಮ ಪರಿಶುದ್ಧತೆಯ ಬಗ್ಗೆ ಅಕ್ಕರೆ ಉಳ್ಳವನಾಗಿದ್ದಾನ? ನೀವು ಯಾವ ದೇವರ ಮುಂದೆ ಅಡ್ಡ ಬೀಳ್ತೀರೋ, ನನ್ನ ಮಗನೇ ನೀನು ತಪ್ಪು ಮಾಡಬೇಡ, ಲಂಚ ತಗೋಬೇಡ, ಅಧರ್ಮ ಮಾಡಬೇಡ, ಒಂದೇ ಹೆಂಡತಿ ಇರಲಿ, ಒಂದೇ ಕುಟುಂಬವಿರಲಿ, ನೀನು ನಿನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಬಾರ್ದು ಎಂಬುದಾಗಿ ಆ ದೇವರು ನಿನಗೆ ಉಪದೇಶ ಮಾಡ್ತಿದ್ದಾನ? ಅಥವಾ ನೀನು ಏನು ಬೇಕಾದರೂ ಮಾಡು, ನನಗೆ ಕಾಣಿಕೆಯನ್ನು ಕೊಡು, ನನಗೆ ಚಿನ್ನವನ್ನು ಕೊಡು, ನನಗೆ ಹವಳವನ್ನು ಕೊಡು, ನನಗೆ ಹಣವನ್ನು ಕೊಡು, ನೀನು ಏನು ಬೇಕಾದರೂ ಮಾಡ್ಕೋ, ಭಕ್ತಿಯಿಂದ ಇದ್ದರೆ ಸಾಕು ಎಂಬುದಾಗಿ ಹೇಳ್ತಿದ್ದಾನ? ಕರ್ತನು ನಮ್ಮನ್ನು ಯಾಕೆ ನಮ್ಮನ್ನು ಕರೆದನು, ತನ್ನನ್ನೇ ಯಾಕೆ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟನು ಅಂತ ನೋಡಬೇಕಾದ್ರೆ, ನಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕಾಗಿ. ಆಮೇಲೆ ಕ್ರೈಸ್ತರು ಅಂದರೆ, ಯೇಸುವಿನ ಮಕ್ಕಳು ಅಂದರೆ ಪರಿಶುದ್ಧ ಸಂತತಿಯವರು. ದೇವರೇ, ಈ ಲೋಕದಲ್ಲಿ ಪಾಪಗಳಿದೆ, ಶೋಧನೆಗಳಿದೆ, ಆದರೆ ಅದರ ಮಧ್ಯದಲ್ಲಿ ಪರಿಶುದ್ಧತೆಗೆ ನಾವು ಒಪ್ಪಿಸಿಕೊಟ್ಟು ಜೀವಿಸುವಾಗ, ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟದಕ್ಕೆ ಆ ಕಾರಣ, ಅದರ ಅರ್ಥ ನಮ್ಮ ಜೀವಿತದಲ್ಲಿ ನಿಜವಾಗಲೂ ನೆರವೇರುವುದಕ್ಕೆ ಸಾರ್ಥಕವಾಗಿರುತ್ತದೆ. ಅಂದರೆ ಶಿಲುಬೆಗೆ ಯಾಕೆ ಯೇಸು ಕ್ರಿಸ್ತನು ಹೋದ? ಶಿಲುಬೆಯಲ್ಲಿ ಯಾಕೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟ? ಯಾಕೆ ಮುಳ್ಕಿರೀಟವನ್ನು ಧರಿಸಿಕೊಂಡ? ಯಾಕೆ ಕೈಗಳಲ್ಲಿ ಮೊಳೆಗಳನ್ನು ಹೊಡಿಬೇಕಾದ್ರೆ ಮೌನವಾಗಿದ್ದ? ಕಾಲುಗಳಲ್ಲಿ ಮೊಳೆಗಳಿಂದ ಹೊಡಿಬೇಕಾದ್ರೆ ಮೌನವಾಗಿದ್ದ? ಚಡಿ ಹೇಟೆಗಳು 39 ಸಾರಿ ಆತನ ಮೇಲೆ ಬೀಳಬೇಕಾದ್ರೆ ಯಾಕೆ ಮೌನವಾಗಿದ್ದ? ನಮ್ಮನ್ನು ಅಧರ್ಮದಿಂದ ವಿಮೋಚಿಸುವುದಕ್ಕಾಗಿ. ಅದು ಮಾತ್ರವಲ್ಲ, ನಾವು ಪರಿಶುದ್ಧರಾಗಿ ಮಾರ್ಪಡುವುದಕ್ಕಾಗಿ, ತನ್ನ ಸ್ವಂತ ಸ್ವಕೀಯ ಜನರು ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿ ಕರ್ತನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟ. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪಗಳು ನೀಗಿಸಿ ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಇದೇ ಪ್ರಿಯರಾದವರೇ, ಶಿಲುಬೆಯಲ್ಲಿ ನಮಗೆ ದೊರಕುವಂಥ ನಿರೀಕ್ಷೆಯ ಕೊಡುವಂಥ ಆಶೀರ್ವಾದದ ವಾಗ್ದಾನ. ಆಮೇಲೆ ನೀನು ಸಂಶಯನೇ ಪಡಬೇಡ. ಶಿಲುಬೆಯ ಬಳಿಗೆ ಓಡಿ ಬಂದರೆ ನಿನಗೂ ವಿಮೋಚನೆ, ಶಿಲುಬೆಯ ಬಳಿಗೆ ಓಡಿ ಬಂದರೆ ನಿನಗೂ ಪರಿಶುದ್ಧ ಜೀವಿತ,
ಇದು ನಾವು ಏನು ಕಾಸು ಕೊಡೋದು ಬೇಕಾಗಿಲ್ಲ, ಏನೋ ಎಲ್ಲೋ ನಡ್ಕೊಂಡು ಹೋಗೋದು ಬೇಕಾಗಿಲ್ಲ. ನಾವು ಯೇಸುವಿನ ಶಿಲುಬೆಗೆ ಬಳಿಗೆ ಬಂದು, ಯೇಸುವೆ ನೀನು ಸತ್ತದಕ್ಕೆ ನಾನು ಅರ್ಥವನ್ನು ತಿಳಿದುಕೊಂಡೆ, ನಿನ್ನ ರಕ್ತದಿಂದ ತೊಳೆ ಎಂಬುದಾಗಿ ಹೇಳುವುದಾದರೆ ಅಧರ್ಮದಿಂದ ವಿಮೋಚಿಸಿ ಪರಿಶುದ್ಧ ಜಾತಿಯಾಗಿ ಸ್ವಕೀಯ ಜನರಾಗಿ ಕರ್ತನು ನಮ್ಮನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ಇವತ್ತು ನಿರೀಕ್ಷೆ ಕೊಡುವಂಥ ವಾಕ್ಯ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ತಾಯಿಗೆ ಯಾಕೆ ಒಪ್ಪಿಸಿಕೊಟ್ಟ? ನಮ್ಮನ್ನು ಅಧರ್ಮದಿಂದ ವಿಮೋಚಿಸುವುದಕ್ಕಾಗಿ, ನಮ್ಮನ್ನು ಪರಿಶುದ್ಧ ತನ್ನ ಸ್ವಂತ ಜನರಾಗಿ ಮಾಡುವುದಕ್ಕಾಗಿಯೇ ತನ್ನನ್ನು ಆ ವೇದನೆಗೆ, ಪಾಡು ಶ್ರಮೆಗಳಿಗೆ, ಬಾಧೆಗಳಿಗೆ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟ. ಇದರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಯೇಸುವಿನ ಹಾಗೆ ನಾವು ಕೂಡ ನಮ್ಮನ್ನು ಒಪ್ಪಿಸಿಕೊಡೋಣ ಪರಿಶುದ್ಧ ಜೀವಿತಕ್ಕಾಗಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನ ನಿನ್ನ ವಾಗ್ದಾನಗಳನ್ನು ಕೊಟ್ಟು ನಮ್ಮ ಸಂಗಡ ಮಾತಾಡುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಪರಿಶುದ್ಧ ಸಂತತಿಯಾಗಿ ಮಾರ್ಪಡಿಸುವುದಕ್ಕಾಗಿ ದೇವರೇ, ನಮ್ಮನ್ನು ಅಧರ್ಮದಿಂದ ವಿಮೋಚಿಸುವುದಕ್ಕಾಗಿ ನಿನ್ನನ್ನೇ ಬಲಿಯಾಗಿ ಕೊಟ್ಟೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮವನ್ನು ನೋಡುವಂಥ ಪ್ರತಿಯೊಬ್ಬರನ್ನು ವಿಮೋಚಿಸು. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಪರಿಶುದ್ಧ ಜನಾಂಗವಾಗಿ ಮಾರ್ಪಡಿಸು. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನಿನಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟ. ನೀನು ಕೂಡ ಕಲ್ವಾರಿ ಶಿಲುಬೆಯ ಬಳಿಗೆ ನಿನ್ನನ್ನೇ ಯೇಸು ಕ್ರಿಸ್ತನಿಗೋಸ್ಕರ ಒಪ್ಪಿಸಿಕೊಡು. ಅದ್ಭುತವಾದಂಥ ಜೀವಿತವನ್ನು ನಡೆಸು. ಗಾಡ್ ಬ್ಲೆಸ್ ಯು. ಆಮೇನ್.